ಇನ್ನು ಕೆಲ್ಸಕ್ಕೆ ಹೋಗ್ರಿ ನೀವಿಬ್ರು. ಇನ್ನೇನು ನಾವು ಇರ್ತೀವಲ್ಲ ಮಂತಾಗಿ ನೋಡ್ಕೊಂತಿರ್ತೀವಿ, ಯಾವ ಥರ ಮಾಡಿ ತಗೊಂಬಂದು ಕೊಡ್ತೀನಿ ಉಣ್ತಾಳೆ. ನೀವು ಇಪ್ಪಟ್ಟು ಕೆಲ್ಸಕ್ಕೆ ಹೋಗ್ರಿ, ಕೆಲ್ಸಕ್ಕೆ ಹೋಗಿ ದುಡೀರಿ. ಸರಿ ಆಯ್ತಜ್ಜಿ, ನಾನು ಇಷ್ಟು ದಿನ ರಜಾ ಮಾಡಿದ್ದೆ, ಅದಕ್ಕೆ ಹೋಗ್ತೀನಿ. ಅವರು ಫೋನ್ ಮಾಡ್ತಿದ್ರು ಕೆಲ್ಸಕ್ಕೆ ಬಾ ಅಂತೇಳಿ. ಕೆಲ್ಸಕ್ಕೆ ಹೋಗ್ತೀನಿ ಹೇಳು. ಕೊನೆಗೆ ಇವತ್ತು ನೀವೇ ನನ್ನ ನೋಡಂಗಾಯ್ತು. ಯಾರೂ ಬರಲಿಲ್ಲ ನೋಡಿ, ಹೇಳ್ಕೊಟ್ಟಾರು ದೊಡ್ಡಮ್ಮಯ್ಯ ಆಗಲಿ ಯಾರೂ ಬರಲಿಲ್ಲ. ಹೇಳ್ಕೊಟ್ಟಾರೆ, ಯಾರೂ ಬರಲಿಲ್ಲ. ಇವತ್ತು ಕಷ್ಟಕ್ಕಾಗಿದ್ದು ನೀವೇ ಇವತ್ತು. ಅದಕ್ಕೆ ಮತ್ತೆ ಕಂಡಾರ ಮಾತು ಕೇಳಬಾರದು. ಕಷ್ಟಕ್ಕೆ ಯಾರು ಆಗ್ತಾರೋ ಅವ್ರ ತಗ ನಾವು ಚೆನ್ನಾಗಿರ್ಬೇಕು ಅಂಬೋದು ಇದಕ್ಕೆ. ಮತ್ತೆ ನನಗೆ ಇವಾಗ ಗೊತ್ತಾಯ್ತು ಕಣ್ ಚಿಕ್ಕಮ್ಮ, ಹೇಳ್ಕೊಟ್ಟಾರೆ ಯಾರೂ ಬರೋಲ್ಲ, ನೀವೇ ನೋಡೋದು ನಮ್ಮನ್ನು ಕೊನೆಗೆ ಅಂತ ಇವತ್ತು ಗೊತ್ತಾಯಿತು. ನಾನು ಮಾಡಿರೋ ದ್ರೋಹಕ್ಕೆ ನಾನು ಸತ್ರು ನೋಡಬಾರ್ದು ಅಂಥದ್ರಾಗೆ ನೀವಿಬ್ಬರು ಬಂದು ನನ್ನ ಇವತ್ತು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತೋರಿಸಿ ಉಳಿಸ್ಕೊಂಡು ಬಂದಿದ್ದೀರಾ ಅಂದರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ ಕಣ್ ಚಿಕ್ಕಮ್ಮ, ತುಂಬ ಖುಷಿ ಆಗ್ತೈತಿ. ನಿನ್ಗೆ ಒಳ್ಳೇದಾಗುತ್ತೆ ಕಣ್ ಚಿಕ್ಕಮ್ಮ, ನಿನ್ಗೆ ಒಳ್ಳೇದಾಗುತ್ತೆ. ಮೇಡಮ್ ಮತ್ತು ನೀನು ಅವನ್ನೆಲ್ಲ ಯೋಚನೆ ಮಾಡಿಬಿಡು, ಸುಮ್ಕಿರು. BP ಶುಗರು ಸ್ಯಾನಿ ಆಗುತ್ತೆ ಯೋಚನೆ ಮಾಡಿದೊಟ್ಟು. ನೀನು ಸೆನಕ್ಕಿರ್ಬೇಕು ಯೋಚನೆ ಮಾಡಿ ಮತ್ತು ಹಿಂಗೆ ಮಾಡ್ಕೊಂಡಿರೋದು ನೀನು. ಅದೇ ಮತ್ತು ನಮ್ಮಮ್ಮಗೆ ಮದುವೆ ಆಗಲಿಲ್ಲ, ನನ್ನ ಮಕ್ಳದು ಯಾತು ಇಲ್ಲ ಏನಿಲ್ಲ, ಹೆಂಗೆ ಏನು ಅಂತ ಅದನ್ನೇ ಯೋಚನೆ ಮಾಡೇನೆ ಹಿಂಗೆ ಮಾಡ್ಕೊಂಡಿರೋದು ಕಣಜ್ಜಿ. ಆ ಅಮ್ಮಗೆ ಒಂದಿಟ್ಟು ಹೇಳಜ್ಜಿ, ನಾವೆಲ್ಲ ದುಡಿತೀವಿ ಕಣಮ್ಮ, ನಾವೆಲ್ಲ ಮಾಡ್ತೀವಿ, ಸುಮ್ಕಿರು ಅಂತ ಹೇಳಿದ್ರು ತಿಳ್ಕೊಂಬಂಗೆ ಇಲ್ಲ ನಮ್ಮಮ್ಮ. ಹೋಗು ಅದು ಹಂಗೆ, ಮತ್ತು ಅದೇ ಚಿಂತೆ ಇಕ್ಕೊಂಡೇ ಹಿಂಗೆ ಮಾಡ್ಕೊಂಡಿರೋದು. ಮತ್ತು ಇಬ್ಬರು ಮಕ್ಳದ್ದು ಮದುವೆ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ, ಇಬ್ಬರು ಮಕ್ಕಳು ಇದ್ದಾರೆ ಅಂತ ಹೇಳಿ ನನಗೊಂಥರ ಚಿಂತೆ. ಏನು ಮಾಡೋಣ, ಅಲ್ಲೇ ತಲೆಯ ಬಂದೇ ಬರುತ್ತೆಯೋ. ಯಾರು ನನ್ನ ಮಕ್ಕಳು ಮದುವೆ ಮಾಡಿರೋರು ನಮ್ಮ ಮಕ್ಕಳು ನಾಡ್ಸೋರ್ನೆಲ್ಲ ನೋಡಿರಿ. ನನ್ನ ಮಕ್ಳಿಗೆ ಮದುವೆ ಮಾಡಿದ್ರೆ ನಮಗೂ ಆಗವಲ್ವೇ, ನನ್ನ ಮಕ್ಕಳು ಚೆನ್ನಾಗಿರಾರಲ್ವೇ, ನನ್ನ ಮಕ್ಳಿಗೂ ಮದುವೆ ಮಾಡಿದ್ರೆ ಹಂಗೆ ನಮಗೂ ಮಾಡಿಕ್ಕಾರಲ್ವೇ, ಹಂಗೆ ಆಗುತ್ತೆ. ಅದು ಬಿಡೋ ಮತ್ತು ಮದುವೆ ಏನತ್ತ ಮದುವೆ ಆಗಲಿಲ್ಲ ಅಂತ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನೋ ಆಗುತ್ತೆ. ಆಗಲ್ಲ, ಆಗ ಟೈಮ್ ಬಂದಾಗ ಅರಿಯಗಳಿಗೆ ಬಂದಾಗ ಲಗ್ನ ಅಂಬದು ಕೂಡ ಬಂದಾಗ ಹಾಗೆ ಆಗುತ್ತೆ. ಯಾರು ನಿಲ್ಸಿರು ಯಾರು ತಡೆದ್ರು ನಿಲ್ಲಲ್ಲ, ಅವಾಗ ಏನಾಗ್ಬೇಕು ಅದು ಆಗುತ್ತೆ. ಅದೇ ತಲೆ ಕಿಕ್ಕೊಂಡಿದ್ಯಾ, ಸುಮ್ಕಿರು. ಇವಾಗ ನೀನು ಚೆನ್ನಾಗಿದೆಯಾ, ಆಮೇಲೆ ಹುಡುಕಿ ಮದುವೆ ಮಾಡೋಕ್ಕಾಗೋದು. ಸುಮ್ಕಿರಮ್ಮ, ನೀನು ಇದು ಮಾಡಬೇಡ. ಯಾಕೆ ಅಷ್ಟೊಂದು ನಿನ್ನ ತಲೆ ಕೆಡಿಸ್ಕೊಂತೀಯ? ಅಮ್ಮನೇನೇನು ಹೆಂಗೆ ದುಡಿತಾರೆ ಈಗ, ಯಾರು ಸುಮ್ಮನೆ ಏನು ಕೊಡಲ್ಲ, ನೋಡ್ತಾರೆ ಅವರು ಮಾಡ್ತಾರೆ ದುಡಿತಾರೋ ಇಲ್ವೋ ಅಂತ. ದುಡಿಲಿ, ಅವರು ದುಡ್ದು ಇಕ್ಕಾಮ್ಲಿ, ಮದುವೆ ಮಾಡೋಕ್ಕಾಗುತ್ತೆ. ನಾನೆಲ್ಲ ಮಾಡ್ತೀನಿ, ಮದುವೆ ಮಾಡೋ ಜವಾಬ್ದಾರಿ ನಂದಮ್ಮ, ಮಾಡ್ತೀನಿ. ನಿಮ್ಮ ಮಕ್ಳದಿಬ್ರದ್ದು ಮದುವೆ ಮಾಡ್ತೀನಿ. ನೀನು ಒಟ್ಟಿನಲ್ಲಿ ಚಿಂತೆ ಮಾಡಬೇಡ, ಚೆನ್ನಾಗಿರು. ನೀನು ಆಗಿರೋದು ನೋಡಿದ್ರೆ ನಿಜವಾಗ್ಲೂ ನಮಗೆ ಬಾಯ್ವದಂಗೆ ಆಗಿತ್ತು ಕಣಮ್ಮ, ಶಿಲ್ಪಮ್ಮ. ಹಂಗೇನೆ ಬೋಲ್ ಬಾಯ್ವದಂಗಾಗಿತ್ತು. ಹೇಳು ಶಿಲ್ಪಮ್ಮನ ಕರ್ಕೊಂಬಂದಿದ್ದೀರ ಯಾವಾಗ್ಲೂ. ಚೆನ್ನಾಗಿದೆಯೇನಮ್ಮ? ಹ್ಞೂ ಚೆನ್ನಾಗಿದ್ದೀನಿ ಶಾಂತಂಟಿ, ಬಾ ಕೂತ್ಕೊ ಬಾ. ಚೆನ್ನಾಗಿದ್ದೀನಿ, ಪರವಾಗಿಲ್ಲ. ಸ್ವಲ್ಪ ಚಿಂತೆ ಮಾಡ್ದಲ್ ಕಣೆ ಶಾಂತಮ್ಮ, ಚಿಂತೆ ಮಾಡಬಾರ್ದು. ಚಿಂತೆಗೆ ಅನ್ನೋದು ದೊಡ್ಡ ಕಾಯಿಲೆ ಯಾವುದೂ ಇಲ್ಲ. ಅದಕ್ಕೆ ನಾನು ನೀನೇನು ಚಿಂತೆ ಮಾಡಬೇಡಮ್ಮ, ಇಬ್ಬರು ಮಕ್ಕಳು ಮದುವೆ ಮಾಡೋ ಜವಾಬ್ದಾರಿ ನಂದು. ಮದುವೆ ಮಾಡ್ತೀನಿ, ನೀನು ಸುಮ್ಕಿರು, ಟೆನ್ಷನ್ ತಗೋಬೇಡ ಅಂತ ಹೇಳ್ತಾ ಇದ್ದೀನಿ. ನೀನು ಹೇಳ್ದಲ್ ಚಿಕ್ಕಮ್ಮ ಮಾಡ್ತೀನಿ ಅಂತ, ಅದೇ ನನಗೆ ಧೈರ್ಯ ಬಂದಂಗೆ ಆಯ್ತು. ಅದೇ ಒಂಥರ ನನಗೆ ಮನಸ್ಸಿನಾಗೆ ಧೈರ್ಯ ಬಂದಿರೋದು. ನಿಜ, ನನ್ನ ಕೈಲಂತೂ ಆಗಲ್ಲ ನನ್ನ ಮಕ್ಳಿಗೆ ಮದುವೆ ಮಾಡೋಕ್ಕೆ. ನೀನೇ ಮದುವೆ ಮಾಡ್ಬೇಕು ಚಿಕ್ಕಮ್ಮ, ನೀನೇ ಎಲ್ಲ ನಮ್ಮ ಮಕ್ಕಳಿಗೆ ಎಲ್ಲ ನೀನೇ. ನಂದು ಯಾವಾಗೇನೋ ಅಮ್ಮಂಗೆ ಇದು ನಾನು ನಂದು ಇವಾಗ ಆರೋಗ್ಯ ನೋಡ್ಕೊಂಡ್ರೆ ಯಾವಾಗೇನೋ ಅಂತ ಹೇಳೋಕ್ಕಾಗಲ್ಲ. ನನ್ನ ಮಕ್ಳು ಮದುವೆ ಮಾಡೋ ಜವಾಬ್ದಾರಿ, ನನ್ನ ಮಕ್ಳು ನೋಡ್ಕೊಂಬೋ ಜವಾಬ್ದಾರಿ ಎಲ್ಲ ನಿಂದೆ ಚಿಕ್ಕಮ್ಮ, ನಿಂದೆ. ಸುಮ್ಮನೆ ರೀ, ಯಾಕೆ ಕಲ್ತೀಯ? ಹೆಂಗದ ಚೆನ್ನಾಗಿ ಬಂದಿದೆಯಲ್ಲ, ಅದು ಖುಷಿ ಪಡು. ಹಂಗೆ ಪಾಪ ನಮ್ಗಂತೂ ಭಯವಾದಂಗಾಗಿತ್ತು, ಉಳಿತಾಳೋ ಇಲ್ವೋ ಅಂದ್ಕೊಂಡಿದ್ವಿ. ಹಂಗೆ ಪಾಪ ಉಳಿಸ್ಕೊಂಡು ಬಂದವ್ರು ಕರ್ಕೊಂಡೋಗಿ ಆಸ್ಪತ್ರೆಗೆ ತೋರಿಸಿ. ಇವತ್ತು ಇನ್ನೊಬ್ರಾಗಿದ್ದರೆ ನೋಡ್ತಿರ್ಲಿಲ್ಲ ಕಣಮ್ಮ ನಿನ್ನ. ಅದೇ ಮತ್ತೆ ಯಾರೂ ನೋಡ್ತಿರ್ಲಿಲ್ಲ ನಾನು ಇವತ್ತು. ನಮ್ಮ ಚಿಕ್ಕಮ್ಮ ಕರ್ಕೊಂಡೋಗಿ ತೋರಿಸಿ ನೋಡೈತೆ ಅಂದರೆ ನಮ್ಮ ಚಿಕ್ಕಮ್ಮ ಇವತ್ತು ದೇವ್ರಿಗಿನ ಹೆಚ್ಚಂತೆ ಹೇಳ್ಬೋದು. ಏನು ಮಾಡೋದು, ನಮ್ಮದು ಅಷ್ಟು ಕಷ್ಟ. ಏನು ಮಾಡೋದಪ್ಪ ದೇವ್ರೆ, ನಮ್ಮ ಚಿಕ್ಕಮ್ಮ ನಂದು ನಾನು ಯಾವ ಪಾಪ ಬಿಡ್ದೆ. ನಮ್ಮಪ್ಪ ನಮ್ಮಮ್ಮನ ಏನು ಅನಿಸ್ತು. ಅವಳು ಬೇಡ, ಸುಮ್ಮನಿರೋ ಶಿಲ್ಪಮ್ಮ. ಅವಳ ಅಂಥದ್ದು ಏನಾಗೈತೆ, ಅವಳು ಬೇಡ. ನಾನು ಹೇಳಿಲ್ವೇ ಅವಳು ಬೇಡ ಅಂತ ಹೇಳಿ ಹೇಳ್ತಿದ್ರು ನೀನು ತಿರ್ಗಿ ಹೊಳ್ತಾ ಇದೆಯಲ್ಲಮ್ಮ. ಅಲ್ಲ ನೋಡಿ, ಇವತ್ತು ಯಾರೂ ಬರಲಿಲ್ಲ. ಕೊನೆಗೆ ನೀವೇ ನನ್ನ ಕಷ್ಟಕ್ಕಾದ್ರಿ ಅಮ್ಮಂಗೆ ಆಗ್ತೈತೆ. ಹೇಳ್ಕೊಟ್ಟಾರೆ ಯಾರೂ ಬರಲ್ಲ, ನೋಡ್ತಾರೆ ಹೊರ್ತು ಹೇಳ್ಕೊಟ್ಟಾರೆ ಇಂಥ ಕಷ್ಟಕ್ಕೆ ಯಾರೂ ಬರಲ್ಲ. ಕಷ್ಟಕ್ಕೆ ಯಾರು ಆಗ್ಬೇಕು ಅವರೇ ಆಗೋದು. ಮತ್ತು ನೋಡಿ ಇವತ್ತು ಅರ್ಥವಾಗೈತೆ ನಿನಗೆ. ನಿಮ್ಮ ದಡಮಯ್ಯ ಆಗಲಿ, ನಿಮ್ಮ ಕಡೆಗಳವರು ರಿಲೇಸನ್ನು
ನಿಮ್ಮ ಇವರೆಲ್ಲ ನಿಮ್ಮ ಸಣ್ಣಮ್ಮಗಳು ನಮ್ಮ ಇವರು ಎಲ್ಲ ಅಂತಿದ್ದಲ್ಲ, ಯಾರು ಬರಲಿಲ್ಲ ನಿಮ್ಮ ಅತ್ತಿಗಳಾಗಲಿ. ನಿಮ್ಮ ಯಾರು ಬರಲಿಲ್ಲ, ನಿಮ್ಮ ಅಜ್ಜಿ ಆಗಲಿ ಯಾರು ಬಂದರು. ನೋಡು ಅವತ್ತೋಗಿ ಅವ್ರ ಅಜ್ಜಿ ಅವ್ರವ್ರಿಗೆ ಹೋಗಿ ಎಷ್ಟು ದಿವಸ ಇದ್ದು ಅಲ್ಲಿಗೆ ಹೋಗೈತಿ, ನೋಡಲಿಲ್ಲ ಬರಲಿಲ್ಲ. ಒಟ್ಟು ನಮ್ಮನ್ನೇ ನೋಡ್ಯಾರಿಲ್ಲ ಅಂಬತ್ತ ಅಜ್ಜಿ ಹೇಳಿರಿ. ಹೇಳಿರಂಗೆ ಅಂಬೋದೈತಿ ನೋಡಿ. ಯಾರು ಹೇಳ್ಕೊಟ್ಟಾರೆ, ಯಾರು ಮೂರನೇರು ಯಾರು ಬರಲ್ಲ ಕಣಮ್ಮ. ಕಷ್ಟಕ್ಕೆ ಯಾರು ಆಗ್ಬೇಕು ಅವರೇ ಆಗೋದು. ನೋಡಿ ಇವತ್ತು ನೀನು ಎಷ್ಟು ಇನ್ನು ಮಾಡಿರಿ, ಇವತ್ತು ಲಸ್ಮಕಾಯಿ ಸೇನಣ್ಣ ನೀನು ನೋಡಿದ್ದು. ಅದೇ ಮತ್ತು ನನಗೂ ಬೇಜಾರು. ನಾನು ಎಷ್ಟೊಂದೆಲ್ಲ ಏನಿಸ್ತು, ಎಷ್ಟೊಂದೆಲ್ಲ ಮಾತಾಡಿ, ಎಷ್ಟೊಂದೆಲ್ಲ ಜಗಳ ರಾಮಾಯಣ ಮಾಡಿದೆ ಅಂತ ನಾನು. ಕಂಡವ್ರ ಮಾತು ಕೇಳಿ, ಯಾರೇ ಆಗಲಿ ಕಂಡವ್ರ ಮಾತು ಕೇಳಿ ನಮ್ಮ ಹಿಂಗೆ ಜಗಳ ಮಾಡೋಕ್ಕೆ ಹೋಗ್ಬೇಡ್ದು. ಯಾಕಂದರೆ ಕಷ್ಟಕ್ಕೆ ಯಾರೂ ಆಗಲ್ಲ, ಹೇಳ್ಕೊಟ್ಟಾರೆ ಯಾರೂ ಬರಲ್ಲ. ಏನು ಮಾಡೋದು. ನಮ್ಮ ದಡಮ್ಮ ಆಗಲಿ ಒಂದು ಸೆನಕ ಇದೆಯಾ, ನಮ್ಮಮ್ಮ ಫೋನ್ ಮಾಡಿಲ್ಲ ಪೆನ್ಗಳು ಸಾಕು ಬರಲಿ ಅವಳಿಲ್ಲಿ, ಅವಾಗ ಹೇಳ್ತೇನೆ. ಇವಾಗ ನಮ್ಮ ಜೊತೆಗೆ ಚೆನ್ನಾಗಿರೋನ್ ಸುಮ್ಕಿರಮ್ಮ, ಯಾರ ಮಾತು ಕೇಳಬೇಡ. ಸಾಕು ಇಷ್ಟು ದಿವಸ ಕೇಳಿ ಹಾಳಾಗಿ ಹೋಗಿರೋದೇನೆ, ಯಾರ ಮಾತು ಕೇಳಬೇಡ. ಇನ್ಮೇಲಿಂದ ಚೆನ್ನಾಗಿತ್ಕೊಂಡು ಹೋಗೋಣ, ಸುಮ್ಕಿರು. ಇವಾಗ ಯಾತು ನೀನು ಮಾತಾಡೋಕ್ಕೆ ಹೋಗ್ಬೇಡ. ಇಲ್ಲಪ್ಪ, ನಾನು ಯಾತು ಮಾತಾಡಲ್ಲ. ನಾನು ಯಾತು ಯಾಕೆ ಮಾತಾಡೋಣ ಹೇಳು? ಏನು ಮಾತಾಡಿ ಏನು ಆಗ್ಬೇಕಾಗಂಗೈತಪ್ಪ. ನಾನು ಯಾತು ಮಾತಾಡಲ್ಲ ಕಣ. ಊರಾಗೆಲ್ಲನ ಇವಾಗ ಹಂಗೆ ಅಂಬೋದು. ಏನು ಮಾಡೋದು ನಮ್ಮ ಅಮ್ಮಯ್ಯನ ಇವತ್ತು ನೋಡಿ ಯಾರು ಆಗಲಿಲ್ಲ, ಲಸ್ಮಕ್ನೆ ನೋಡಿದ್ದವಳನ್ನ ಅಂತಾರೆ ಇವತ್ತು ಊರಾಗೆಲ್ಲ. ಮತ್ತು ಹಂಗೆ ಮತ್ತು ಅಂಬೋದು ಎಲ್ಲರೂ ಇವಾಗ ಊರಾಗೆ ಲಸ್ಮಕ್ಕ ಹಿಂಡ್ಕೊಂಡು ಆಡ್ತಾರೆ. ನೋಡಪ್ಪ ಅಷ್ಟೊಂದೆಲ್ಲ ಇದು ಮಾಡಿದ್ರು, ಇವತ್ತು ಹಂಗೆ ನೋಡಿದ್ಲು ಉಳಿಸ್ಕೊಂಬಂದು ಅಂತಾರೆ. ಯಾರು ಅಂಬೋದ್ರಿಂದ ಏನಾಗಬೇಕಾಗಿಲ್ಲ ಕಣೆ ಸೆಂತಮ್ಮ. ಏನು ಸೆನಕಾದ್ರೆ ಸಾಕು. ನಮ್ಮ ಮರು ತಮ್ಮರು ಅಂಬೋದು ನಮ್ಗೇನೋ ಐತಪ್ಪ, ಯಾರಿಗೈತಾ ಇಲ್ವಾಗ ಗೊತ್ತಿಲ್ಲ. ನಮಗೇನ ನಮ್ಮ ಮರು ತಮ್ಮರು ಸೆನಕಿರ್ಲಿ ಅಂಬೋದು ನಮ್ಮ ಮನಸ್ಸಿನಾಗ ಐತಿ. ಯಾರಿಗೇನೆ ಅಂಬಲಿ, ಯಾರಿಗೇನೆ ಮಾತಾಡಲಿ, ನಾವೇನವನ್ನ ತಲೆ ಕಿಚ್ಚಮಲ್. ಯಾರೇನಂದ್ರೆ ನಮಗೇನೇನು ಬಿರುದ್ದೇನು ಬೇಕಾಗಿಲ್ಲ. ಒಟ್ಟಿನಲ್ಲಿ ನಮ್ಮನೆ ಯಾರಕ್ಕೆ ನಾವು ಸೆನಕಿರ್ಬೇಕು ಅಂತ ಬಯಸ್ತೀವಿ ನಾವು ಅಷ್ಟೇನು. ಯಾರೀಗ ಜನ ಮುಂದೆ ಹೊಗ್ಳ್ತಾನೂ ಇರ್ತಾರೆ, ಆಮೇಲೆ ತೆಗ್ಳ್ತಾನೂ ಇರ್ತಾರೆ ಅಂತಾರೆ. ಯಾರಂಬೋದ್ರಿಂದ ಏನಾಗಬೇಕಾಗಿಲ್ಲ ಕಣ್ಚಿಕಮ್ಮ. ಸರಿಯಾಗಿ ಹೇಳೋದು, ಯಾರಿಂದಲೂ ಏನಾಗಬೇಕಾಗಿಲ್ಲ. ನಮ್ಮ ಮನೆ ಯಾರಕ್ಕೆ ನಾವು ಎಲ್ಲರೂ ಚೆನ್ನಾಗಿರೋದು ನೋಡ್ಬೇಕಷ್ಟೇ. ಅವಳು ಬೇಡ ಸುಮ್ಮನಿರೋ. ನೀನು ಅವಳು ಬೇಡ ಅಂತ ಹೇಳ್ದಂಗೆಲ್ಲ ಅವಳ್ತಿಯಲ್ಲಮ್ಮ. ತಿರ್ಗಿ ಇನ್ನೊಂದು ಪಟ್ಟು ಓಟೋದು ತಲೆಗೆ ಎಳ್ಕೊಂಬಕ್ಕೆ ನೋಡ್ತೀಯ, ತಲೆಗೆ ಹಚ್ಕೊಂಬಕ್ಕೆ ನೋಡ್ತೀಯ. ಯಾವುದೋ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ ಅಂತ ಹೇಳ್ತೀನಿ. ಆಗಿದ್ದಾಗಲಿ ಹೋಗಿದ್ದೋಗ್ಲಿ ಅದು ತಲೆ ಕೆಡ್ಸ್ಕೊಬೇಡಮ್ಮ ಅಂತ ಹೇಳಿ ಹೇಳ್ದಂಗೆ ಹೇಳಿರು ಅವಳ್ತೀಯ. ಅವಳು ಬೇಡ ಸುಮ್ಕಿರು. ಅವಳು ಅಂಥದ್ದು ಏನಾಗೈತಿ ನಿಂಗೆ? ಅಲ್ಲ ಏನೇ ಅಂದ್ರೂ ಒಂಥರ ದುಃಖ ತಡೆಯೋಕ್ಕಾಗಲ್ಲ. ಇವತ್ತು ನಾನು ಎಂಥ ಪರಿಸ್ಥಿತಿ ಆಗಿದ್ದೆ ಯಪ್ಪ. ನಾನು ಇವತ್ತು ಎನಿಸ್ಕೊಂಡ್ರೆ ಪಾಪ ದುಡ್ದು ಅಜ್ಜಿರದು ಸಾಲ ತೀರಿಸ್ಬೇಕಣ ನೀವು. ಸರಿ ಅಮ್ಮ ಆಯ್ತು, ಹೇಳಿ ದುಡ್ದು ಅಜ್ಜಿ ಕೊಟ್ಟಿರೋದು ತೀರಿಸ್ತೀವಿ, ನಾವೆಲ್ಲನ ತೀರಿಸ್ತೀವಿ, ಸುಮ್ಕಿರು. ಅಯ್ಯೋ ಏನು ಸಾಲ ತೀರಿಸ್ತಿದ್ರು ಒಟ್ಟೆ. ನೀವು ಬುದ್ಧಿವಂತರಾಗ್ರಪ್ಪ, ದುಡಿರಪ್ಪ, ದುಡ್ದು ಇಕ್ಕಳ್ರು. ಇದೇನು ಆಸ್ಪತ್ರೆ ತೋರಿಸಿದ್ದೇನು ಕೊಡಬೇಡ್ರಿ. ನಾವು ನೋಡ್ಕೊಂಬ ಕರ್ತವ್ಯ. ಅಮ್ಮ ಇದ್ದಿದ್ರು ನೋಡ್ಕೊಂತಿರ್ಲಿಲ್ಲ, ಅವ್ರ ಅಮ್ಮ ಕೈ ಬಿಡೋಣೆ. ಹಂಗೆ ನಾನು ಅವ್ರ ಅಮ್ಮ ಎಂತಲೇ ನೋಡ್ಕೊಂಡಿರೋದು. ಇವತ್ತು ನೋಡ್ಕೊಂಬ ಕರ್ತವ್ಯ ಐತೆ, ನಾವು ನೋಡ್ಕೊಂಡಿದ್ದೀವಿ ಬಿಡು. ಹೋದ್ರು ಹೋಗ್ಲಾಣದಲ್ಲ ಮನಸ್ಸಿನಾಗ ಇಕ್ಬೇಡಿನ ಉಣ್ಕೊಂಡು ಸೆನಕಿರೋದು ನೋಡು. ಅಷ್ಟೇನು ಚಿಂತೆ ಮಾಡಬೇಡ. ಯಾರನ್ನೆಲ್ಲರೂ ಕುಕ್ಕಂಡ್ರೆ ತಗೊಂಡು ಕುಕ್ಕಮದ್ದು ನೋಡು, ಮಾತಾಡೋದು ನೋಡು. ಸೆನಕ್ ಮಾತಾಡ್ಕೊಂಡು ಸೆನಕಿರೋದು ನೋಡಿ ಅಷ್ಟೇ. ಉಣ್ಕೊಂಡು ತಿನ್ಕೊಂಡು ಸೆನಕಿರು. ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿದ್ರೆ ಯಾವುದೂ ಇರಲ್ಲ. ನೋಡೋದ್ರಲ್ಲ ವೀಕ್ಷಕರು, ಹೇಳಿಕೆ ಮತ್ತು ಕೇಳಿ ಮಾತ್ರ ಸಂಬಂಧಿಕರ್ತಾಗೆ ಯಾರೂ ಜಗಳ ಮಾಡ್ಕೊಂಬಕ್ಕೆ ಹೋಗಬೇಡಿ. ಹತ್ರದವ್ರ ತಗಂತೂ ಯಾರು ಜಗಳ ಮಾಡ್ಕೊಂಬಕ್ಕೆ ಹೋಗಬೇಡಿ. ಯಾರೂ ಆಗಲ್ಲ. ಯಾರು ಆಗಬೇಕು ಅವರೇ ಆಗೋದು ಕಷ್ಟಕ್ಕೆ. ನೋಡಿ ನಾನು ಹಿಂಗೆ ಹೇಳಿಕೆ ಮತ್ತು ನಮ್ಮ ದೊಡ್ಡಮ್ಮರ ಅವರು ಇವ್ರ ಮಾತು ಕೇಳಿ ನಮ್ಮ ಚಿಕ್ಕಮ್ಮರ ಮೇಲೆ ನಾನು ಜಗಳ ಮಾಡ್ಕೊಂಡಿದ್ಕೆ ಅದು ಯಾರೂ ಆಗಲಿಲ್ಲ. ಇವತ್ತು ನನ್ನ ಕಷ್ಟಕ್ಕೆ ಯಾರೂ ಬರಲಿಲ್ಲ ನೋಡೋಕೆ. ಎಲ್ಲಿ ಬಂದ್ರೆ ನನ್ನ ಮೇಲೆ ಬೀಳುತ್ತೋ, ಎಲ್ಲಿ ನನಗೆ ದುಡ್ಡು ಖರ್ಚಾಗುತ್ತೋ, ನಾನು ಯಾಕೆ ನೋಡೋಣ ಅಂತ ಹೇಳಿ ಯಾರೂ ಬರಲಿಲ್ಲ. ನಮ್ಮ ಅತ್ತೆಯರಾಗಲಿ ನಮ್ಮ ದೊಡ್ಡಮ್ಮರಾಗಲಿ ಯಾರೂ ಬರಲಿಲ್ಲ. ಹೇಳ್ಕೊಟ್ಟಾರೆ ಏನಿದ್ರು ನನಗೆ, ಅವ್ರು ಯಾರೂ ಬರಲಿಲ್ಲ. ನನ್ನ ಕಷ್ಟಕ್ಕೆ ಇವತ್ತು ಬಂದಿದ್ದೇನೆ ನಮ್ಮ ಚಿಕ್ಕಮ್ಮನ ನಮ್ಮ ಅಪ್ಪಯ್ಯ. ಇವತ್ತು ಭಾಳ ಖುಷಿ ಆಗುತ್ತೆ. ಯಾರೇ ಆಗಲಿ ಹೇಳಿಕೆ ಮತ್ತು ಕೇಳಿ ಜಗಳ ಆಡೋದು ಜಾಸ್ತಿ. ಹೇಳಿಕೆ ಮತ್ತು ಕೇಳಿ ಮಾತ್ರ ಜಗಳ ಆಡೋಕೆ ಹೋಗಬೇಡಿ. ಹಿಂಗೆ ಮಾಡ್ಕೊಂಬಕ್ಕೆ ಹೋಗ್ಬೇಡ್ರಿ. ಯಾವ ಹೆಣ್ಮಕ್ಳೇ ಆಗಲಿ ಹೇಳು. ಕಷ್ಟಕ್ಕೆ ಆಗದೆ ತವ್ರ ಮನೆಯವರು ಸುಮ್ಮನೆ ಕಷ್ಟಕ್ಕೆ ಆಗ್ತಾರೆ. ಅದಕ್ಕೋಸ್ಕರನ ಯಾರನ್ನು ತವ್ರ ಮನೆನ ಕಳ್ಕೊಂಬಕ್ಕೆ ಹೋಗ್ಬಿಡಿ. ಆಸ್ತಿ ವಿಚಾರವಾಗಿ ಜಗಳ ಆಡಿಕೊಂಡು ಸುಮ್ಮನೆ ಈ ರೀತಿ ನನ್ನ ರೀತಿ ಯಾರು ಮಾಡ್ಕೊಂಬಕ್ಕೆ ಹೋಗಬೇಡಿ. ಕಷ್ಟಕ್ಕೆ ತವ್ರ ಮನೆ ಬಿಟ್ಟರೆ ಯಾವುದೂ ಆಗೋದಿಲ್ಲ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಿ.